ನಮಸ್ಕಾರ. ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ ಪಿ ರಾಮನಗರ. ಬಂಧುಗಳೇ, ಇವತ್ತು ಹರೆಯದವರಲ್ಲಿ ಮೊಡವೆಗಳ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ. ಸೊ ದೇಶದ ಎಲ್ಲ ಕಡೆಯೂ ಕೂಡ ಈಗ ನಾವು ತಿರುಗಾಡ್ತಾ ಇದ್ದರೆ ಸುಮಾರು ಒಂದು 16 ವರ್ಷ ಅಥವಾ 18 ವರ್ಷದ ಹೆಣ್ಣು ಮಗುಗಾಗಿರ್ಬೋದು ಅಥವಾ ಹುಡುಗರಿಗಾಗಿರ್ಬೋದು ಏನಾಗುತ್ತೆ ಅಂದರೆ ಮೊಡವೆಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ. ಸೊ ಈ ಮೊಡವೆಗಳನ್ನು ನಿವಾರಣೆ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಆ ಮೊಡವೆಗಳು ಬರಲು ಕಾರಣ ಏನು, ಮತ್ತು ಅದನ್ನು ಬಂದಾಗ ಹಳ್ಳಿ ಮದ್ದಾಗಿ ನಾವು ಯಾವುದನ್ನು ಬಳಸ್ಕೋಬೇಕು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಭಾಳ ಮುಖ್ಯವಾಗಿ ಈ 16ರಿಂದ 15 ವರ್ಷದ ಮೇಲ್ಪಟ್ಟ ಮಕ್ಕಳಲ್ಲಿ ಅಥವಾ ಹೆಣ್ಮಕ್ಳು ಅಥವಾ ಪುರುಷರಲ್ಲಿ, ಹುಡುಗರಲ್ಲಿ ಏನಾಗುತ್ತೆ ಅಂದರೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಕಾರಣ ಏನು ಅಂತಂದರೆ, ಈಗ ನಾವು ಸುಮಾರು ಬಾಲ್ಯದಿಂದ 14 ವರ್ಷದವರೆಗೆ ಏನಿರುತ್ತೆ, ಕಫದ ಒಂದು ಸಮಸ್ಯೆ ಇರುತ್ತೆ ನಮ್ಮ ಶರೀರದಲ್ಲಿ. ಅಂದರೆ ಕಫದ ಪ್ರಭಾವ ಇರುತ್ತೆ ಜಾಸ್ತಿ. 14ರಿಂದ ನಿಮಗೆ ಮುಂದೆ ಒಂದು 55 ವರ್ಷದವರೆಗೆ ಏನಿರುತ್ತೆ, ಪಿತ್ತದ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಈ ಕಫದಿಂದ ಪಿತ್ತಕ್ಕೆ ಹೋದಾಗ ಏನಾಗುತ್ತೆ, ಶರೀರದಲ್ಲಿ ಕೆಲವು ಬದಲಾವಣೆಗಳಾಗಿ ಆ ಒಂದು ಸಮಸ್ಯೆಗಳು ಕಾಡ್ತವೆ. ಈಗ ಬಹುಶಃ ಮುಖದಲ್ಲಿ ಮೀಸೆ ಬರೋಕ್ಕೆ ಸ್ಟಾರ್ಟ್ ಆಗುವಂಥದ್ದಾಗಿರ್ಬೋದು, ಅಥವಾ ಕೆಲವ್ರಿಗೆ ಮೊಡವೆ ಕಾಣಿಸುವಂಥದ್ದು, ಇನ್ನು ಕೆಲವರು ಹೆಣ್ಮಕ್ಳು ಋತುಮತಿ ಆಗುವಂಥದ್ದು, ಈ ಥರದ್ದೆಲ್ಲ ಪ್ರಕೃತಿ ತನಗೆ ಎಲ್ಲ ಹೇಗೆ ಬದಲಾವಣೆ ಮಾಡ್ಕೋಬೇಕು ಆ ಥರ ಮಾಡ್ಕೊಳ್ತಾ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಕೆಲವರಿಗೆ ಇದು ಒಂದು ಕ್ರಿಯೆ, ಇನ್ನು ಕೆಲವರಿಗೆ ಕಾರಣಾಂತರಗಳಿಂದನೂ ಕೂಡ ಆ ಮೊಡವೆಗಳು ಕಾಣಿಸ್ಕೊತವೆ. ಅಂದರೆ ಹೊಟ್ಟೆ ಶುದ್ಧಿ ಇಲ್ಲದೆ ಇದ್ದಾಗ, ಜೀರ್ಣಕ್ರಿಯೆ ಚೆನ್ನಾಗಿಲ್ಲದೆ ಇದ್ದಾಗ, ಮತ್ತು ರಕ್ತ ಅಶುದ್ಧಿಯಾಗಿದ್ದಾಗ, ಅಥವಾ ಪಿತ್ತ ತುಂಬ ಉಲ್ಬಣವಾಗಿದ್ದಾಗ ಈ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಅಂಥವರು ನಾವು ಮನೆಯಲ್ಲಿ ಸಿಗ್ತಕ್ಕಂಥ ಅಥವಾ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಮನೆ ಮದ್ದುಗಳನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ನೋಡ್ಕೊಂಬರೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ತಮಗೆಲ್ಲ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಪದಾರ್ಥ ಅಂದರೆ ಅರಿಶಿನ. ಸೊ ಅರಿಶಿನ ಅದ್ಭುತವಾಗಿ ಒಂದು ಹದಿಹರೆಯದರಲ್ಲಿ ಕಾಣ್ತಕ್ಕಂಥ ಮೊಡವೆ ಸಮಸ್ಯೆಗೆ ಪರಿಹಾರವಾಗಿ ಕಾಣಿಸುತ್ತೆ. ಸೊ ಅರಿಶಿನವನ್ನು ಬಳಸೋ ವಿಧಾನ ಇದೆಯಲ್ವಾ, ಅದು ನಮ್ಗೆ ಗೊತ್ತಿರಬೇಕು. ಸೊ ಸಹಜವಾಗಿ ನಾವೇನು ಮಾಡ್ತೀವಿ, ಕೆಲವು ಕಡೆ ಅರಿಶಿನ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ನಮಗೆ ಅರಿಶಿನದಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಅಷ್ಟೊಂದು ನಮಗೆ ಔಷಧಿಯಾಗಿ ಪರಿಣಾಮ ಬೀರೋದಿಲ್ಲ. ಸೊ ಅದಕ್ಕೆ ನಾವು ಅರಿಶಿನದ ಜೊತೆಗೆ ಯಾವುದಾದ್ರೂ ಒಂದು ಹಾಲಾಗಿರ್ಬೋದು, ಅಥವಾ ಶುದ್ಧವಾದಂಥ ಗಾಣದ ಆಗಿರ್ಬೋದು, ಅಥವಾ ತುಪ್ಪ ಆಗಿರ್ಬೋದು, ಈ ಮೂರರಲ್ಲಿ ಯಾವುದಾದ್ರೂ ಒಂದರ ಜೊತೆಗೆ, ಅಂದರೆ ಫ್ಯಾಟ್ ಕಂಟೆಂಟ್ ಅಂತ ಹೇಳ್ತೀವಿ ಅಲ್ವಾ, ಕೊಬ್ಬಿನಂಶ ಇರತಕ್ಕಂಥ ಪದಾರ್ಥದ ಜೊತೆ ಸೇರಿದಾಗ ಏನಾಗುತ್ತೆ, ಈ ಅರಿಶಿನ ತುಂಬ ಅದ್ಭುತವಾಗಿ ನಮ್ಮ ಶರೀರದ ಮೇಲೆ ಕೆಲಸ ಮಾಡುತ್ತೆ. ಒಂದು ಅರಿಶಿನ ನಮಗೆ ಹೊಟ್ಟೆಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ರಕ್ತ ಶುದ್ಧಿ ಆಗುತ್ತೆ, ಮತ್ತು ಅರಿಶಿನದಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಚರ್ಮದ ಹೊಳಪನ್ನು ಜಾಸ್ತಿ ಮಾಡ್ತವೆ. ನಾನು ಆವಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ ಹಾಗೆ, ಈ ಗೋಲ್ಡನ್ ಮಿಲ್ಕ್ ಅಂತಾರಲ್ವ, ಅಂದರೆ ಗೋಲ್ಡನ್ ಮಿಲ್ಕ್ ಅಂದರೆ 1 ಗ್ಲಾಸ್ ಶುದ್ಧ ದೇಶಿ ಹಸುವಿನ ಹಾಲಿಗೆ 1 ಚಮಚ ತುಪ್ಪ, 1 ಗ್ರಾಮ್ ಅಷ್ಟು ಅರಿಶಿನ, 1-2 ಪಿಂಚು ಮೆಣಸು, ಮತ್ತು 1-2-3 ಚಿಟಿಕೆ ಚಕ್ಕೆ ಪುಡಿಯನ್ನು ಹಾಕ್ಕೊಂಡು ಕುಡಿತಾ ಬಂದರೂ ಕೂಡ ಏನಾಗುತ್ತೆ, ರಾತ್ರಿ ಈ ಶರೀರದಲ್ಲಿರ್ತಕ್ಕಂಥ ರಕ್ತ ಎಲ್ಲ ಶುದ್ಧಿಯಾಗಿ ರೋಗನಿರೋಧಕ ಶಕ್ತಿ ಜಾಸ್ತಿಯಾಗಿ ಈ ಒಂದು ಮೊಡವೆ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು. ಇದು ಇಷ್ಟೇ ಸಾಕು ಎಷ್ಟೋ ಜನಕ್ಕೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಈ ಮೊಡವೆ ಇದನ್ನು ಹೊಟ್ಟೆಗೆ ತೊಗೊಂಡ್ರು ಕೂಡ ತುಂಬ ನಿಧಾನ, ಕೆಲವರು ಸಮಯ ಕೊಡೋಕ್ಕೆ ಆಗದೇ ಇರೋರು ಹೊರಗಡೆ ಲೇಪನವಾಗಿ ಕೂಡ ನಾವು ಕೆಲವು ಪದಾರ್ಥಗಳನ್ನು ಬಳಸಿ ಮಾಡ್ಕೋಬೇಕಾಗತ್ತೆ. ಭಾಳ ಮುಖ್ಯವಾಗಿ ಮನೆ ಅಂಗಳದಲ್ಲಿರ್ತಕ್ಕಂಥ ಅಲೋವೆರಾ ಜೆಲ್ ಇದೆ ಅಲ್ವಾ, ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಪದಾರ್ಥ ಅದು. ಸೊ ಅಲೋವೆರಾ ಜೆಲ್ ನಾವು ಮುಖದ ತುಂಬ ಲೇಪನ ಮಾಡಿಕೊಂಡು ಸುಮಾರು ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಟು ಅದನ್ನು ತೊಳ್ಕೊಂಡು, ಅದರದ್ದು ಅಂದರೆ ಹಾಲಲ್ಲಿ ತೊಳೆದ್ರೆ ಇನ್ನೂ ಒಳ್ಳೆಯದು. ಹಾಲಿದೆಯಲ್ವ, ದೇಶಿ ಹಸುವಿನ ಹಾಲಲ್ಲಿ ನಾವು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ 1 ಗಂಟೆ ಆದಮೇಲೆ ಹಾಲಲ್ಲಿ ನಾವು ಮುಖವನ್ನು ವಾಶ್ ಮಾಡಿಕೊಂಡ್ರು ಕೂಡ ಏನಾಗುತ್ತೆ, ಆ ಮುಖದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಕ್ಲಿಯರಾಗಿ ಆ ಮೊಡವೆಗಳು ಕರಗ್ತಾ ಇದೆ ಮಾಡೋದ್ರಿಂದ ಏನಾಗುತ್ತೆ, ಹಾಲಲ್ಲಿ ಮಾಡೋದ್ರಿಂದ ಆ ಕಲೆಗಳು ಉಳಿಯೋದಿಲ್ಲ ಅಲ್ಲಿ. ಸೊ ಹೀಗಾಗಿ ಅರಿಶಿನದ ಫ್ಯಾಟ್ ಕಂಟೆಂಟ್ ಜೊತೆಗೆ ನಾವು ಹೊಟ್ಟೆಗೆ ಸೇವನೆ ಮಾಡ್ತಾ ಮುಖದ ಮೇಲೆ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ ಒಂದು ಅರ್ಧ 3/4 ಗಂಟೆ ಆದಮೇಲೆ ಹಾಲಲ್ಲಿ ಅದನ್ನ ತೊಳಿತಾ ಬಂದರೆ ಏನಾಗುತ್ತೆ, ಮುಖದಲ್ಲಿರ್ತಕ್ಕಂಥ ಮೊಡವೆಗಳು ಹೋಗೋದ್ರ ಜೊತೆಗೆ ನಮಗೇನಾಗುತ್ತೆ, ಚರ್ಮ ಅಂದರೆ ಇಡೀ ಶರೀರದ ಚರ್ಮ, ಯಾಕಂದರೆ ಅರಿಶಿನ ಹೊಟ್ಟೆಗೆ ಹೋಗಿರುತ್ತೆ ಅಲ್ವ, ರಕ್ತ ಶುದ್ಧಿಯಾಗಿರೋದ್ರಿಂದ ಇಡೀ ಮುಖದ ಚರ್ಮ ಅಲ್ಲದೇ ಇಡೀ ಶರೀರದ ಚರ್ಮ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಸ್ನೇಹಿತರೆ, ಈ ಒಂದು ಅರಿಶಿನವನ್ನು ಹೊಟ್ಟೆಗೆ ಫ್ಯಾಟ್ ಕಂಟೆಂಟ್ ಜೊತೆಗೆ, ಅಂದರೆ ಕೊಬ್ಬಿನಂಶದ ಜೊತೆಗೆ ನಾವು ಸೇವನೆ ಮಾಡ್ತಾ ಮುಖಕ್ಕೆ ಅಲೋವೆರಾ ಒಂದು ಜೆಲ್ಲನ್ನು ಅಪ್ಲೈ ಮಾಡಿ ಒಂದು ಅರ್ಧ 3/4 ಗಂಟೆ ಆದಮೇಲೆ ಅದನ್ನು ಹಾಲಲ್ಲಿ ತೊಳಿತಾ ಬಂದರೆ ಏನಾಗುತ್ತೆ, ಈ ಮೊಡವೆ ಹೋಗೋದ್ರ ಜೊತೆಗೆ ನಮ್ಮ ಶರೀರದ ಅಥವಾ ಮುಖದ ಕಾಂತಿ ಹೆಚ್ಚುತ್ತೆ ಅಂತ ಹೇಳ್ತಾ, ಈ ಒಂದು ಮೊಡವೆ ನಿವಾರಣೆ ಮಾಡಿಕೊಳ್ಳಲು ಇರ್ತಕ್ಕಂಥ ಈ ಸುಲಭವಾದಂಥ ಹಳ್ಳಿ ಮದ್ದನ್ನು ತಾವೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.